ನಾವು ಮನುಷ್ಯರಿಗೆ ಬಂದಿರ್ಬೇಕು. ಭಾಳ ತ್ರಾಸು ಆಗ್ಯದ ಈ ಸದ್ಯ. ಅವ್ರು ತಿಳ್ಕೊಂಡಿದ್ದು ಈಸಿಯಾಗಿ ಗೆಲ್ಲಬಹುದು ತಿಳ್ಕೊಂಡಿದ್ರು ಅವ್ರು. ಇಟ್ ಗೋಯಿಂಗ್ ಟು ವೆರಿ ಈಸಿ ಅಂತ ಅವ್ರು ತಲೆಯಾಗಿತ್ತು. ಮತ್ತು ಇವ್ರಲ್ಲಿ ಏನೋ ಬಂದಿರ್ಬೇಕು. ಇಲ್ಲಾಂದ್ರೆ ಅವ್ರು ನಮ್ಮ ಉಮೇಶ್ ಕತ್ತಿ ತಿಳ್ಕೊಂಬಂತ ಅವ್ರು ಮೌನ ಆಗಿದ್ರು. ಮೌನ ಆದ ತಕ್ಷಣ ಕುಟುಂಬದ ಏನೋ ಇದ್ದಾಗ ನಾವು ತಿಳ್ಕೊಬೇಕು ಆಸೆ. ಮತ್ತಾಗ ಹಂಗೆ ಹೇಳಿಲ್ಲ ಪ್ರತಿಯೊಬ್ಬ ಮುಖ್ಯಮಂತ್ರಿ ಆಗೋದಕ್ಕಾಗಿ ಇದು ಒಂದು ಆಗ್ತದೆ. ಪೂರ ಬೆಳಗಾವಿ ಜಿಲ್ಲೆ ಮೇಲೆ ಹಿಡಿದು ಸಾಧಿಸಿಕೊಂಡ್ರೆ ನಾವು ಮುಖ್ಯಮಂತ್ರಿ ಆಗೋ ಸರಳ ಆಗ್ತದೆ ಅಂತ ತಲೆ ಹಾಕಿರ್ಬೇಕು. ನಮ್ಮಂತ ಬುದ್ಧಿವಂತರು ಇರ್ತಾರಲ್ಲ ಆಜುಬಾಜು ಬಡವರು ಇರ್ಬೋದು. ಅವ್ರು ಹಾಕಿದ ತಕ್ಷಣ ಅವ್ರೇನು ಹೋದ್ರು. ಅದು ಅಲ್ಲಿ ಇದ್ದಿದ್ದು ಬೇರೆ ಒಂದು ಕಡೆ ಹೇಳ್ತಾರಲ್ಲ ಕತ್ತಿಯವರು ಅವ್ರು ಏನು ತಿಳ್ಕೊಂಡು ಹುತ್ತಾಕ ಹಾಕಿದ್ರು ಅದು ಕರಿ ನಾಗರಿತ್ತು ಅಂತೇಳಿ. ಹಂಗೆ ಸ್ವಲ್ಪ ಈಗ ಅನಿಸೋದು ಅವ್ರಿಗೆ. ಅದಕ್ಕೆ ರಮೇಶ್ ಅವ್ರ ಕಡೆ ರಮೇಶ್ ಅವ್ರು ಚಲೋ ದೋಸ್ತಿ ಇವತ್ತಿಗೂ ಸಂಬಂಧ ಚಲೋ ನಾವು ನಾನು ತಿಳ್ಕೊತೀನಿ ರಮೇಶ್ ಕತ್ತಿಗೆ ಮತ್ತು ರಮೇಶ್ ಜಾರಕಿಹೊಳಿಗೆ. ಅದಕ್ಕೆ ಅವ್ರ ಥ್ರೂ ಏನಾದರೂ ದೋಸ್ತಿ ಮಾಡ್ಕೊಳ್ಳಿಕ್ಕೆ ಮುಂದಾದರೂ ಆಗಿರ್ಬೋದು. ಖರೆ ಅಂತಿದ್ದಲ್ಲ ಇದು ಸುಮ್ಮನೆ ಊಹೆ. ಸತ್ಯ ಇರ್ಬೋದು ಸುಳ್ಳು ಇರ್ಬೋದು. ಇದು ಫೈನಲ್ ಅಂತ ತಥಾಕಥಿತ. ನಮ್ಮ ಧಾರವಾಡಕರ್ ಅವ್ರು ಮೊದಲು ಬರೀತಾ ಇತ್ತು ನಮ್ಮ ಸಮದರ್ಶನ ಪತ್ರಿಕೆ ಬರ್ತಿತ್ತು. ಅದರಲ್ಲೇ ತಥಾಕಥಿತವಾಗಿ ತಿಳಿದು ಬಂದವ್ರದ್ದು ಏನಾದರೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಬುದ್ಧಿವಂತರು ಅವರು. ಅವರಿಂದ ನಾವು ಸಾಕಷ್ಟು ಕಲ್ತೀವಿ. ಧಾರವಾಡಕರ್ ನಮ್ಮ ಗುರುಗಳಿಂದ ಅವ್ರು ನಮ್ಮ ಗುರುವಿನ ಸ್ಥಾನದಿಂದ. ನಮ್ಮ ಗುರುವಿನ ಗುರು ನಮ್ಮ GK ಬಡಿಗರ್ ಅಂತ ಗುರುಗಳಿದ್ರು. ಅವ್ರ ಗುರುಗಳು ಅವ್ರ ಗುರು. ಹೀಗಾಗಿ ಅವ್ರು ಹೇಳ್ತಾರೆ ಹಂಗೆ ತಥಾಕಥಿತವಾಗಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಕರ್ನಾಟಕದ ಅದು ಉತ್ತರ ಕರ್ನಾಟಕದ ರಾಜಕೀಯ ಹೇಗೆ ಚೇಂಜ್ ಆಗ್ತಾ ಇದೆ ಅನ್ನುವಂತಹ ಮಾತು. ಇಲ್ಲಿ ಯಾರನ್ನ ಹೊಡ್ಕೊಂಡ್ರೆ ನಮಗೆ ಲಾಭ ಆಗುತ್ತೆ, ಯಾರು ನಮ್ಮ ಜೊತೆಗಿದ್ರೆ ಲಾಭ ಆಗುತ್ತೆ, ಯಾರಿಲ್ಲ, ಎಲ್ಲ ಪ್ರತಿಯೊಂದು ಕೂಡ ವಿಶ್ಲೇಷಣೆ ಆಯಿತು, ಚರ್ಚೆ ಆಯಿತು. ಇದರಲ್ಲಿ ತಮಗೇನು ಅನಿಸುತ್ತೆ? ನಿಜಕ್ಕೂ ಈ ಒಂದು ರಾಜಕೀಯ ಮೂವ್ಗಳು, ರಾಜಕಾರಣದ ಅಂತ ಹೇಳ್ತಿಲ್ಲ ನಾನು, ರಾಜಕೀಯದ್ದು ಸ್ಟ್ಯಾಂಡರ್ಡನ್ನು ಡೌನ್ ಮಾಡಿ. ಇನ್ನೊಂದು ಮಾತನ್ನ ಇಲ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ ಮಾಡ್ತೀನಿ ಹೇಳೋ ಮುಂದೆ, ರಾಜಕಾರಣಕ್ಕಿಂತಲೂ ರಾಜನೀತಿ ಅಂತ ಹೇಳಿದ್ರೆ ಭಾಳ ಯೋಗ್ಯ ಆ ಶಬ್ದ. ರಾಜಕೀಯ ಅಂತ ಹೇಳ್ತೀವಿ. ಈ ರಾಜಕೀಯ ಬೆತ್ತು ರಾಜಕಾರಣ ಹೆಚ್ಚು ಮುಂದೆ ಲೆವೆಲ್ ಇರ್ತಾವ. ಬಟ್ ಸ್ವಲ್ಪ ಸಪ್ರೇಟ್ ಆಗುತ್ತಲ್ಲ. ಇಲ್ಲಿ ನೀವು ಮಾಡ್ರಪ್ಪ, ನಿಮ್ಗೆ ಬೇಗ ಮಾಡ್ಕೊಳ್ಳ ನಾನು ತಿಳಿದು ಹೇಳ್ತಾರೆ. ಇಲ್ಲಿ ಮತ್ತೆ ಭಾಷೆ ಮತ್ತೆ ಕಲಿಸೋರು ಬೇಕಾಗಿಲ್ಲ. ಇವಾಗ ಇದಕ್ಕೆ ನಾವು ಮುಕ್ತಾಯ ಹೇಳ್ತಿದ್ದೀವಿ. ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಇಷ್ಟಕ್ಕೆ ಮುಗಿಸ್ತಾ ಇದ್ದೀವಿ. ನಿಮಗೇನಾದರೂ ಇದರಲ್ಲಿ ಡೌಟ್ ಇದ್ದರೆ, ಇಲ್ಲಪ್ಪ ಅಂತಂತಂದರೆ ಏನಾದರೂ ಒಂದು ಸ್ವಲ್ಪ ಸಮಸ್ಯೆ ಇದ್ದರೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ. ಮುಂದಿನ ಚರ್ಚೆಯಲ್ಲಿ ಇಲ್ಲಪ್ಪ ಅಂದರೆ ಕಂಡಿದ್ದು ಕಂಡ ಹಾಗೆ ನಮ್ಮ ಶೋದಲ್ಲಿ ಆ ಒಂದು ವಿಚಾರವನ್ನು ನಾವು ಎಬ್ಬಿಸ್ತೀವಿ, ಅದನ್ನು ಎಕ್ಸ್ಪ್ಲನೇಷನನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಇಷ್ಟು ಹೇಳ್ತಾ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 860 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.